ತಮಾಷೆಗೋಸ್ಕರ ನೋಡೋಣ ನಾವೊಂದ್ಸರಿ ಅಂತ ಬರಕ್ ಹೋಗ್ಬೇಡಿ. ಇಲ್ಲ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಾನು ಅಡ್ಮಿಷನ್ ಆಗವನೇ ಅನ್ನುವಂಥದ್ದು ಗ್ಯಾರಂಟಿ ಇದ್ರೆ ಮಾತ್ರ ದಯಮಾಡಿ ತಾವು ಲಾಗಿನ್ ಆಗಿ 1 ಲಕ್ಷ ಕಟ್ಟಿ ಮೆಡಿಕಲ್ ಕೌನ್ಸಿಲಿಂಗಿಗೆ ಭಾಗವಹಿಸಿ. ಹಿಂದಿಂದನೂ ನಮ್ಮ ನಿಯಮಗಳಾಗ್ಲಿ ನಮ್ಮ ಎಲ್ಲಾ ನಿರ್ದೇಶನಗಳು ಬಹಳ ಸ್ಪಷ್ಟವಾಗಿದೆ. ಹೊಸ ಕಾಲೇಜ್ ಬಂದ್ರಷ್ಟೇನೆ ನಿಮಗೆ ಹೊಸದಾಗಿ ಆಪ್ಷನ್ ಹಾಕುವಂತದ್ದಕ್ಕೆ ಕೊಡ್ತೀವಿ. ಇರಾ ಕಾಲೇಜ್ಗಳಲ್ಲಿ ಸೀಟ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ಅವಕಾಶ ಕೊಡುವಂತದ್ದು ಇರಲ್ಲ. ನಾವು ಇರಾ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿತ್ತು ಅಂತಂದ್ರೆ ನಿಮಗೆ ಆಪ್ಷನ್ ಹೊಸದಾಗಿ ಆ ಕಾಲೇಜನ್ನ ನಿಮ್ ಲಾಗಿನ್ ಒಳಗಡೆ ತಂದು ಹಾಕುವಂತದ್ದಕ್ಕೆ ಅವಕಾಶ ಕೊಡಲ್ಲ. ಯಾರೆಲ್ಲ 1 ಲಕ್ಷ ರೂಪಾಯಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿರುವಂತವ್ರು ಇರ್ತೀರಾ, ಮತ್ತೆ ಯಾರು ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಹಾಕಿ ತಾವು ಕೋರ್ಸ್ ಫೀಸ್ ಕಟ್ಟಿದೀರಾ, ಅವ್ರುಗಳಿಗೆ ನಾವು ಈ ಫಾರೂಕಿ ಮೆಡಿಕಲ್ ಕಾಲೇಜ್ ಒಂದು ವೇಳೆ ತಾವು ಎಂಟ್ರಿ ಮಾಡಿದ್ರೆ ತಾವು ತಮ್ಮ ಪ್ರಿಯಾರಿಟಿ ಒಳಗಡೆ ನಾವು ಕನ್ಸಿಡರ್ ಮಾಡ್ತೀವಿ. 3ನೇ ಸುತ್ತಿನಲ್ಲಿ ಮೆಡಿಕಲ್ ಡೆಂಟಲ್ ಹೊರತುಪಡಿಸಿ ಇತರೆ ಕೋರ್ಸುಗಳು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ರೆ ದಯಮಾಡಿ ತಾವು ಕಾಲೇಜಿಗೆ ಅಡ್ಮಿಷನ್ ಆಗಿ ನೀವು 1 ಲಕ್ಷ ಈ ಹಿಂದೆ ಕಟ್ಟಿದ್ರೆ ನಾವು ನಿಮಗೆ ಮೆಡಿಕಲ್ ಮತ್ತೆ ಡೆಂಟಲ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದರಂತೆ ತಾವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ಅದ್ರಲ್ಲಿ ಒಂದು ಸಣ್ಣ ತೊಂದ್ರೆ ಏನಲ್ಲ, ಏನಂದ್ರೆ ನಿಮಗೀಗ ಕಾಲೇಜಿಗೆ ಫೀಸು ಈ 1 ಲಕ್ಷದೊಳಗಡೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ನಿಮ್ದು ನಮ್ಮ ಹತ್ರ ಕಾಶ್ ಅಂಡ್ ಡೆಪಾಸಿಟ್ ಯಾವ್ದೂ ಇಲ್ಲ. ಬಟ್ ಆದ್ರೆ ನಿಮ್ ಲೆಕ್ಕ ಇದೆ, ನಮಗೆ 1 ಲಕ್ಷ ತಾವು ಕಟ್ಟಿ ನೀವು ಮೆಡಿಕಲ್ ಆಪ್ಷನ್ ಮಾಡಿದ್ರೆ ನಿಮ್ ಲಾಗಿನ್ ಒಳಗಡೆ ಒಂದು 10 ಮೆಡಿಕಲ್ ಇರುತ್ತೆ, ಒಂದು 5 ಡೆಂಟಲ್ ಇರುತ್ತೆ, ಮತ್ತೊಂದು 5 ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್ ವೆಟರ್ನರಿ ಇರುತ್ತೆ. ತಮ್ಗೆ ಆ ಸೀಟ್ ಅಲಾಟ್ ಆಗಿದೆ. ನಿಮಗೆ ನಾನು ಲಾಗಿನ್ ಎನೇಬಲ್ ಮಾಡ್ಬೇಕು ಅಂತಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ 2ನೇ ಸುತ್ತಿನ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತದ್ದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಅವಕಾಶ ಕೊಡ್ತಾ ಇದೀವಿ. ಆದ್ರೆ ತಾವು ಲಾಗಿನ್ ಆಗಿ 1 ಲಕ್ಷ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರೆ ತಾವು ಹಿಂದೆ ಏನು ಲಾಗಿನ್ ಮಾಡಿ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ ಅದೆಲ್ಲ ನಿಮ್ ಲಾಗಿನ್ ಒಳಗಡೆ ಡಿಸ್ಪ್ಲೇ ಆಗುತ್ತೆ. ಸರ್ ಇದು ಯಾಕೆ 1 ಲಕ್ಷ, ಆಲ್ರೆಡಿ ನಾವು ಹಿಂದೆ 1 ಲಕ್ಷ ಕೊಟ್ಟಿದ್ವಿ. ಓಕೆ, 1 ಲಕ್ಷ ಕೊಟ್ಟಿದ್ರಿ, ನೀವು ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡಿ ಕಾಲೇಜಿಗೆ ಹೋಗಿದ್ದೀರಾ. ಒಂದು. ಎರಡನೇದು, ನಾನು ಸ್ಟ್ರೈಟ್ ಅವೇ ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಅನ್ಕೊಂಡು ನಾನು ಅಲಾಟ್ ಮಾಡ್ಬಿಟ್ರೆ ಕೊನೆಗೆ ಬರ್ತೀರಾ, ಸರ್ ಇಲ್ಲ ನಾನು ಕಾಲೇಜಿಗೆ ಹೋಗಿ ವೆಟರ್ನರಿಗೆ ಸೇರಿದ್ದೀನಿ, ನಾನೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ನನಗೆ ಇದು ಯಾವ್ದೋ 12 ಲಕ್ಷ ಸೀಟ್ ಸಿಕ್ಕಿದೆ, ನನಗಿದು ಬೇಡ ಸರ್, ನಾನು ವೆಟರ್ನರಿ ಮುಂದುವರಿಸ್ತೀನಿ. ಈ ತರದೆಲ್ಲ ಆಗಿದೆ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಒಂದು, ನಿಮಗೆ ಇಂಟ್ರೆಸ್ಟ್ ಇದೆ ಈ ರೌಂಡ್ ಅಲ್ಲಿ ಭಾಗವಹಿಸುವಂತದ್ದು ಅನ್ನುವಂಥದ್ದು ನನಗೆ ಖಾತ್ರಿ ಆಗ್ಬೇಕು. ಮತ್ತೆ ಒಂದು ಸೀರಿಯಸ್ನೆಸ್ ಬರಬೇಕು. ತಾವುಗಳು ದಯಮಾಡಿ ಲಾಗಿನ್ ಆಗಿ 1 ಲಕ್ಷ ಹಣವನ್ನ ಪಾವತಿ ಮಾಡಿದಲ್ಲಿ ತಾವು ಈ ಹಿಂದೆ ಏನ್ ಮೆಡಿಕಲ್ ಕಾಲೇಜನ್ನ ಹಾಕಿದ್ರಿ ಅದು ನಿಮ್ಮ ಲಾಗಿನ್ ಒಳಗಡೆ ಪೋರ್ಟ್ ಆಗುತ್ತೆ. ತಾವು ರಿಅರೇಂಜ್ ಮಾಡುವಂತದ್ದು, ಮತ್ತೆ ನಿಮ್ಮನ್ನ ಕೌನ್ಸಿಲಿಂಗಿಗೆ ಪರಿಗಣಿಸ್ತೀವಿ. ತಮ್ಗೇನಾದ್ರೂ ಮೆಡಿಕಲ್ ಸೀಟ್ ಸಿಕ್ತು ಅಂತಂದ್ರೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ನೀವು ಅಡ್ಮಿಷನ್ ಆಗಿರ್ಬೋದು, ವೆಟರ್ನರಿ, ಅಗ್ರಿಕಲ್ಚರ್ ಯಾವ್ದಕ್ಕಾದ್ರೂ ಆಗಿರ್ಬೋದು, ಆ ಸೀಟು ರದ್ದಾಗುತ್ತೆ ಆಟೋಮೆಟಿಕ್ ಆಗಿ. ಸರ್ ರದ್ದಾಗುತ್ತೆ, ಬೇರೆಯವರಿಗೆ ಅಲರ್ಟ್ ಆಗಲ್ಲ ಅನ್ನೋ ಉದಾಹರಣೆಗೆ ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಬಟ್ ನಿಮ್ದು ರದ್ದಾಗುತ್ತೆ ಆಟೋಮೆಟಿಕ್ ಆಗಿ, ನಿಮ್ ಕಾಲೇಜಿಂದ ಹೊರಗಡೆ ಆಗ್ತದೆ, ನೀವು ಇಲ್ಲಿ ಬಂದು ಮೆಡಿಕಲ್ಗೆ ಅಡ್ಮಿಷನ್ ಆಗುತ್ತೆ. ಹಾಗಾಗಿ ಕಾಲೇಜಿಗೆ ಹೋಗಿ ಸೇರಿದ್ದು ತಮಾಷೆಗೋಸ್ಕರ ನೋಡೋಣ ನಾವೊಂದ್ಸರಿ ಅಂತ ಬರಕ್ ಹೋಗ್ಬೇಡಿ. ಇಲ್ಲ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಾನು ಅಡ್ಮಿಷನ್ ಆಗವನೇ ಅನ್ನುವಂಥದ್ದು ಗ್ಯಾರಂಟಿ ಇದ್ರೆ ಮಾತ್ರ ದಯಮಾಡಿ ತಾವು ಲಾಗಿನ್ ಆಗಿ 1 ಲಕ್ಷ ಕಟ್ಟಿ ಮೆಡಿಕಲ್ ಕೌನ್ಸಿಲಿಂಗಿಗೆ ಭಾಗವಹಿಸಿ. ಎಲ್ಲರೂ ಅಲ್ಲ, ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಅಡ್ಮಿಷನ್ ಆಗಿರೋರೆಲ್ಲ ಬರ್ಬೋದಾ? ನೋ, ಅಡ್ಮಿಷನ್ ಆಗಿರೋರೆಲ್ಲ ಅಲ್ಲ. 1 ಲಕ್ಷ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರಿ ತಾವು, ನೀವು ಮೆಡಿಕಲ್ ಆಪ್ಷನ್ಸ್ ಇತ್ತು, ಬಟ್ ನಿಮ್ ರ್ಯಾಂಕಿಗೆ ಮೆಡಿಕಲ್ ಸಿಕ್ಕಿಲ್ಲ, ಬೇರೆ ಸಿಕ್ಕಿದೆ, ನಿಮಗೆ ಮಾತ್ರ ಈ ಅವಕಾಶ. ಇದು ನಮ್ಮ ನಿರ್ದೇಶನದಂತೆ ತಾವು ಹೋಗಿ ಅಡ್ಮಿಷನ್ ಆಗಿರೋದ್ರಿಂದ. ಕೆಲವರು ಇದಾರೆ, ಒಂದು 351 ವಿದ್ಯಾರ್ಥಿಗಳು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರು, ಇಲ್ಲೊಂದು ಸೀಟ್ ಅಲಾಟ್ ಆಗಿದೆ, ಅವ್ರ ಕಾಲೇಜಿಗೆನೆ ಹೋಗಿಲ್ಲ, ಅವರು ಅಡ್ಮಿಷನ್ ಆಗಿಲ್ಲ, ಅವರಿಗೆ ಈ ಅವಕಾಶ ಇರಲ್ಲ. ಈಗ ಈ ಫಾರೂಕಿ ಮೆಡಿಕಲ್ ಕಾಲೇಜು ಬಂದ ಹಿನ್ನೆಲೆಯಲ್ಲಿ ಮತ್ತೆ 400 ಸೀಟು ಹೆಚ್ಚಾದ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ತಮ್ಗೆ ರಿಅರೇಂಜ್ ಮಾಡುವಂತದ್ದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ತಾವು ಈ ಸೀಟು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಮ್ದು ಸೆಕೆಂಡ್ ಮಾಕ್ ರಿಸಲ್ಟ್ ಆಧಾರದ ಮೇಲೆ ನಿಮಗೆ ಏನಾದ್ರೂ ಸಣ್ಣ ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ ತಾವು ಲಾಗಿನ್ ಆಗಿ ಬದಲಾವಣೆ ಮಾಡಬಹುದು. ಫಾರೂಕಿ ಮಾತ್ರ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ, ಫಾರೂಕಿ ಮೆಡಿಕಲ್, ಅದನ್ನ ಬೇಕಾದ್ರೆ ತಾವು ಹಾಕಿಕೊಳ್ಳಬಹುದು. ಇದು ತಮ್ಗೆ ಮೆಡಿಕಲ್ ಡೆಂಟಲ್ಗೆ ಸಂಬಂಧ. ಇದರಲ್ಲಿ ಯಾರ್ಯಾರು ಮೆಡಿಕಲ್ ಡೆಂಟಲ್ ಆಯುಷ್ ನನಗೆ ಹೇಳಿದ್ನ, ಆಯುಷಲ್ಲಿ ಯಾರ್ಯಾರು ಇರ್ತಾರೆ? ಆಯುಷಲ್ಲಿ ತಮ್ಗೆಲ್ಲ ಗೊತ್ತಿದೆ, ಚಾಯ್ಸ್ 1 ಅಡ್ಮಿಷನ್ ಆಗಿದ್ದಾರೆ, ಚಾಯ್ಸ್ 2 ದವರು ಫೀಸ್ ಕಟ್ಟಿ ಹೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 4 ಮಾತ್ರ ಕೊಟ್ಟಿದ್ವಿ, ಅವ್ರು ಎಕ್ಸಿಟ್ ಆಗಿದ್ದಾರೆ, ಅವ್ರುಗಳು ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಈ 3 ಕೋರ್ಸ್ ಇಂದ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ತಾವು ರಿಅರೇಂಜ್ ಮಾಡುವಂತದ್ದಿತ್ತು ಅಂತಂದ್ರೆ ರಿಅರೇಂಜ್ ಮಾಡಿ.
ಆಮೇಲೆ ಆ ನ್ಯೂ ಮೆಡಿಕಲ್ ಕಾಲೇಜು ಲೆಫ್ಟ್ ಸೈಡ್ ಅಲ್ಲಿ ಇರೋ ಕಾರಣಕ್ಕೆ ಹೋಗಿ ಯಾರು ಬರೀ ಡೆಂಟಲ್ ವಿದ್ಯಾರ್ಥಿಗಳು 10,000 ಇದೀರಾ ತಮ್ಗೆ ಸಹ ಡಿಸ್ಪ್ಲೇ ಆಗ್ಬೋದು, ಅದು ನೀವು ಸಹ ತಂದು ಹಾಕ್ಬೋದು. ಬಟ್ ನಾವು ಕನ್ಸಿಡರ್ ಮಾಡಲ್ಲ. 1 ಲಕ್ಷ ಕಾಶ್ ಅಂಡ್ ಡೆಪಾಸಿಟ್ ಯಾರು ಹಿಂದೆ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದರೆ ಅವರಿಗೆ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ತೀವಿ. ನಂತರ ಮಾಪಪ್ ರೌಂಡ್ ತಮ್ಗೆಲ್ಲ ಗೊತ್ತಿದೆ, ಫ್ರೆಶ್ ರಿಜಿಸ್ಟ್ರೇಷನ್ ಇದೆ. ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ ಆ ಟೈಮಲ್ಲಂತೂ ಅವಕಾಶ ಇರುತ್ತೆ. ಯಾರಾದ್ರೂ ತೀರಾ ಅನಿವಾರ್ಯ ಕಾರಣದಿಂದ ನೀವು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಕ್ ಆಗಿಲ್ಲ, ತುಂಬಾ ಟೆನ್ಷನ್ ಆಗುವಂತ ಅಗತ್ಯ ಇಲ್ಲ. ತಮಗೆ ಮಾಪಪ್ ಅಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಗೆ ಅವಕಾಶ ಕೊಡ್ತೀವಿ. ಅವಾಗ ಅವೈಲೇಬಲ್ ಸೀಟ್ ಏನಿರುತ್ತೆ ಅದನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಆ ಆಧಾರದ ಮೇಲೆ ತಾವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಇನ್ನೊಂದು ಪೇರೆಂಟ್ಸಿಗೆ ವಿಶೇಷವಾಗಿ ಹೇಳುವಂಥದ್ದು, ನೋಡಿ, ತಮ್ಗೆಲ್ಲ ನೆನಪಿರ್ಬೇಕು, ನಮಗೆ ತುಂಬಾ ಸಮಯ ಮೀರ್ ಹೋಗ್ತಿತ್ತು ಮೊದಲನೇ ಸುತ್ತಲ್ಲಿ. ಅವಾಗ ಮೆಡಿಕಲ್ಗೆ ತುಂಬಾ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟರು, ಫೀಸ್ ಸಹ ನಮಗೆ ಕೊಡ್ಲಿಲ್ಲ. ಆದ್ರೆ ನಮಗೆ ಟೈಮ್ ಇರ್ಲಿಲ್ಲ. ನಾವು ಪಬ್ಲಿಷ್ ಮಾಡಿದಾಗ ಏನ್ ಮಾಡಿದ್ವಿ, ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಹಿಂದಿನ ವರ್ಷದ್ದು ಫೀಸ್ ಅನ್ನ ನಾವು ಡಿಸ್ಪ್ಲೇ ಮಾಡಿದ್ವಿ. ಯಾಕೆಂದ್ರೆ ಸರ್ಕಾರ ಸಹ ತೀರ್ಮಾನ ಮಾಡಿತ್ತು ಯಾವುದೇ ಫೀಸ್ ಅನ್ನ ಹೆಚ್ಚು ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಿತ್ತು, ಡಿಸ್ಪ್ಲೇ ಮಾಡಿದ್ವಿ. ಅದಾದ್ಮೇಲೆ ನಾವು ಅದನ್ನ ಹೇಳಿದ್ವಿ, ಇದು ಸರ್ಕಾರದ ಆದೇಶಕ್ಕೆ ಒಳಪಟ್ಟಿರುತ್ತೆ, ಇದು ತಾತ್ಕಾಲಿಕವಾಗಿ ಹಿಂದಿನ ವರ್ಷದ್ದು ಫೀಸ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ತಮ್ಗೆಲ್ಲ ಗೊತ್ತಿದೆ, ಮಂಗಳೂರಲ್ಲಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತ ಇದೆ. ಅವರು ಈ ಹಿಂದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಇತ್ತು. ಕಳೆದ ವರ್ಷ ಸಹ ಕೋರ್ಟ್ ಕೇಸ್ ಹಾಕಿ ಅವರು ಶ್ರೀನಿವಾಸ ಪ್ರೈವೇಟ್ ಯೂನಿವರ್ಸಿಟಿ ಅಫಿಲಿಯೇಷನ್ ಅಂತೆಲ್ಲ ಮಾಡಿದ್ರು. ಬಟ್ ಅವ್ರು ಫೀಸ್ ಏನ್ ಜಾಸ್ತಿ ಮಾಡಿರ್ಲಿಲ್ಲ. ಈ ಸರಿ ಅವರು ಗೌರ್ಮೆಂಟಿಗೆ ಹೋಗಿ ಪ್ರೈವೇಟ್ ಯೂನಿವರ್ಸಿಟಿ ಅಂತೇಳಿ ಒಂದು ಆರ್ಡರ್ ಮಾಡಿಸ್ಕೊಂಡ್ರು. ಈ ಹಿನ್ನೆಲೆ ಒಳಗಡೆ ತಮ್ಗೆಲ್ಲರಿಗೂ ಗೊತ್ತಿದೆ, ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಸೀಟ್ ಫೀಸು ಬೇರೆ ಕಾಲೇಜ್ ಅಷ್ಟು ಇರಲ್ಲ, ಜಾಸ್ತಿ ಇರುತ್ತೆ. 20 ಲಕ್ಷದಿಂದ 25 ಲಕ್ಷದ ತನಕ ಇದೆ. ಇದೇ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ದು ಕಳೆದ ವರ್ಷ 12 ಲಕ್ಷ ಏನೋ ಇತ್ತು. ಅದನ್ನ ನಾವು ಫಸ್ಟ್ ರೌಂಡ್ ಅಲ್ಲಿ ಪಬ್ಲಿಷ್ ಮಾಡಿದ್ವಿ. ಇನ್ನು ಫಸ್ಟ್ ರೌಂಡ್ ಇನ್ನು ಆಪ್ಷನ್ ಎಂಟ್ರಿ ನಡೀತಿರುವಾಗ್ಲೇನೆ ನಮಗೆ ಗೌರ್ಮೆಂಟ್ ಇಂದ ಬಂತು. ಅವಾಗ ನಾವು ಅದನ್ನ 22 ಲಕ್ಷ ಡಿಸ್ಪ್ಲೇ ಮಾಡಿದ್ವಿ. ಯಾರೆಲ್ಲ ಶ್ರೀನಿವಾಸ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರಿಗೆಲ್ಲ ಇಂಡಿವಿಜುವಲ್ SMS ಸಹ ಕಳಿಸಿದ್ವಿ. ನಮ್ಮ ಪೋರ್ಟಲ್ ಅಲ್ಲಿ ಸಹ ಹಾಕಿದೀವಿ. ನೀವ್ ಈಗ ಹೋಗಿ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಿ ಅಂತ ಅಷ್ಟು ಸರಿ ಹೇಳ್ತಾ ಇದ್ದೀನಿ ನಾನು. ನೀವು ರೀಅರೇಂಜ್ ಮಾಡುವಂತ ಸಂದರ್ಭದಲ್ಲಿ ಸಹ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತಂದ್ರೆ ನಿಮಗೆ ಅಲ್ಲಿ ಸೀಟು ಡಿಸ್ಪ್ಲೇ ಆಗುತ್ತೆ 22 ಲಕ್ಷ ಅಂತ. ಆದ್ರೆ ಸಹ ನೀವು ನಮ್ಮ ಹತ್ರ ಬರ್ತಾ ಇದ್ದೀರಾ, ನೀವೇ ಕೊಟ್ಬಿಟ್ಟಿದ್ದೀರಾ ನಮಗೆ ಸೀಟು. ದಯಮಾಡಿ ನಾವು ಕೊಡೋದಲ್ಲ, ನಿಮ್ಮ ಒಂದು ಆಪ್ಷನ್ ಆಧಾರದ ಮೇಲೆ ನಾವು ಸೀಟ್ ಅಲಾಟ್ ಸಾಫ್ಟ್ವೇರ್ ಮಾಡುತ್ತೆ. ನಮಗೆ ನೀವು ಪರಿಚಯ ಇಲ್ಲ, ನಿಮಗೆ ತೆಗೆದು ನಿಮಗೆ ಇದು ಸೀಟು ಅಂತ ಕೊಡುವಂತದ್ದಕ್ಕೆ ನಿಮ್ಮ ರ್ಯಾಂಕು, ನೀವು ಎಂಟ್ರಿ ಮಾಡಿರುವಂತಹ ಆಪ್ಷನ್ಸು, ಆ ಕಾಲೇಜಲ್ಲಿ ಏನು ರಿಸರ್ವೇಶನ್ ಆಧಾರದ ಮೇಲೆ ಇರುವಂತಹ ಸೀಟು, ಈ 3 ಫ್ಯಾಕ್ಟರ್ಸ್ ಮೇಲೆ ಸಾಫ್ಟ್ವೇರ್ ಅಲಾಟ್ ಮಾಡುವಂತದ್ದು. ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ದಯಮಾಡಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಹಾಕಿರುವಂತವ್ರು, ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಕೆಲವರು ಅದನ್ನ ಡಿಲೀಟ್ ಮಾಡ್ಕೊಂಡ್ರು. ಡಿಲೀಟ್ ಯಾರು ಮಾಡ್ಕೊಂಡಿರ್ಲಿಲ್ಲಲ್ಲ ಅವ್ರಿಗೆ ಅಲಾಟ್, ಅವ್ರಿಗೆ ಬಂದಿದ್ದಾರೆ, ಸರ್ ನಾನು ಅದನ್ನ 22 ಅಂತ ಗೊತ್ತಿರ್ಲಿಲ್ಲ, ನಮಗೆ ಈಗ ಶಕ್ತಿ ಇಲ್ಲ. ದಯಮಾಡಿ ಶಕ್ತಿ ಇಲ್ಲ ಅಂತಂದ್ರೆ ಹಾಕೋದಕ್ಕೆ ಹೋಗ್ಬೇಡಿ. ಇದು 2ನೇ ಸುತ್ತಿದೆ, ಇದು ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಇಲ್ಲ ನೀವು ಕಟ್ಟಿರೋದು ಫೀಸು ಫೋರ್ಫಿಟ್ ಆಗ್ಬಿಡುತ್ತೆ. 22 ಲಕ್ಷ ಎಲ್ಲ 12 ಲಕ್ಷ ಎಲ್ಲ ಕಟ್ಟಿ ಹೋಲ್ಡ್ ಮಾಡಿರೋರಿದ್ದೀರಾ ನೀವು. ದಯಮಾಡಿ ನೀವು ಬೇರೆ ಏನು ವ್ಯತ್ಯಾಸ ಏನಿಲ್ಲ. ಇದು ಒಂದು ಕಾಲೇಜಿಂದು ಯೂನಿವರ್ಸಿಟಿ ಆಗ್ಲಿಕ್ಕೆ ಹೋಗಿ ಸೀಟ್ ಅನ್ನ ಅವ್ರು 22 ಲಕ್ಷ ಮಾಡಿದ್ದಾರೆ. ಈಗ ಆಲ್ರೆಡಿ ಹಾಕಿರುವಂತವ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಈಗ ಮಾಕ್ ಅಲ್ಲಿ ಅಲಾಟ್ ಆಗಿಲ್ಲ. ಈಗ ನೆಕ್ಸ್ಟ್ ರಿಸಲ್ಟ್ ಅಲ್ಲಿ ಏನು ನಾವು ರನ್ ಮಾಡ್ತೀವಿ ಅವಾಗ ಅಲಾಟ್ ಆಗ್ಬೋದು. ನಿಮ್ ಲಾಗಿನ್ ಅಲ್ಲಿ ಆ ಕಾಲೇಜ್ ಇತ್ತು ಅಂದ್ರೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಚೆಕ್ ಮಾಡ್ಕೊಂಡು ನಿಮಗೆ ಶಕ್ತಿ ಇಲ್ಲ 22 ಲಕ್ಷದ್ದು ಶ್ರೀನಿವಾಸ ಅಲಾಟ್ ಆದ್ರೆ ಅಂತಂದ್ರೆ ದಯಮಾಡಿ ನೀವು ಡಿಲೀಟ್ ಮಾಡಿ. ಯಾರ್ ಶಕ್ತಿ ಇದೆ ಆ ಕಾಲೇಜಲ್ಲಿ 22 ಲಕ್ಷ ಕೊಟ್ಟು ಕಳಿಸುವಂತದ್ದಕ್ಕೆ ಆಸಕ್ತಿ ಇರುವಂತವ್ರು ಆಪ್ಷನ್ ಅನ್ನು ಬಿಡ್ತಾರೆ, ಅವ್ರಿಗೆ ಅಲಾಟ್ ಆಗುತ್ತೆ. ನೀವು ಅಲಾಟ್ ಆದ್ಮೇಲೆ ಬಂದು ತುಂಬಾ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಯಾವ್ದಾದ್ರು ಸಿಗ ಅಂತದ್ದು ತಪ್ಪೋಗಿರುತ್ತೆ. ಅವಾಗ ದಯಮಾಡಿ ಈಗ ವಿಚಾರ ಮಾಡಿ ನೀವು ರೀಅರೇಂಜ್ ಮಾಡುವಂತದ್ದು ಅವಕಾಶ ಇದೆ. ಕೆಲವರು ಸುಮ್ನೆ ಈಗೇನು ನೋಡಲ್ಲ, ನೀವು ರೀಅರೇಂಜ್ ಮಾಡೋದಕ್ಕೂ ಹೋಗಲ್ಲ. ಆಮೇಲೆ ಅಲಾಟ್ ಆಯ್ತು ಅಂತಂದ್ರೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ದು ಪೂರ್ತಿ ಕೋರ್ಸ್ ಫೀಸ್ ಫೋರ್ಫಿಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. 2ನೇದೊಂದು ಪೋಷಕರು ನನಗೆ ಲಾಸ್ಟ್ 1 ವಾರದಲ್ಲಿ 4-5 ಜನ ಪೋಷಕರು ನನ್ನ ಹತ್ರ ಬಂದೋದ್ರು. ಈ ಹಿನ್ನೆಲೆ ಒಳಗಡೆ ನಿಮಗೆ ಎಲ್ಲಾ ಪೋಷಕರಿಗೆ ತಿಳಿಸುವಂತದ್ದು ನನ್ನ ಧರ್ಮ. ನಾನು ಹೇಳ್ತಾ ಇದೀನಿ,
ಯಾವುದೇ ಒಂದು ಫ್ರೀ ಅಂತಂದ್ರೆ ತಾವು 10 ಸಾರಿ ವಿಚಾರ ಮಾಡಿ. ಫ್ರೀ ಇವತ್ತು 2025ನೇ ಇಸ್ವಿನಲ್ಲಿ ಯಾರಾದ್ರೂ ಏನಾದ್ರು ಫ್ರೀ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಇಡನ್ ಕ್ಲಾಸಸ್ ಏನಾದ್ರೂ ಇರುತ್ತೆ. ಪೋಷಕರು ದಯಮಾಡಿ ಇದನ್ನ ವಿಚಾರ ಮಾಡ್ಬೇಕು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇನ್ನೊಂದು ನಿಮಗೊಂದು ಫ್ರೀ ಅನ್ನುವಂಥದ್ದು ಒಂದು ಕಾಲೇಜ್ ಕಾಣುತ್ತೆ, ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್. ಅವರು ಫ್ರೀ ಆಫರ್ ಮಾಡ್ತಾ ಇದ್ದಾರೆ ಸೀಟ್ ಅಂತೇಳಿ. ನಮ್ಮ ಪೋರ್ಟಲ್ ಅಲ್ಲಿ ನಾವೇನು ಹೇಳಿಲ್ಲ, ಯಾವ್ದು ನಿಯಮ ಇಲ್ಲ, ಸರ್ಕಾರದಿಂದ ನಮಗೆ ಯಾವ್ದು ನಿರ್ದೇಶನ ಇಲ್ಲ. ತಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಪೋರ್ಟಲ್ ಅಲ್ಲಿ ಹೋಗಿ ನೋಡಿ, NMC ಪೋರ್ಟಲ್ ಅಲ್ಲಿ ಹೋಗಿ ನೋಡಿ, ಏನು ಇಲ್ಲ. ನಮ್ಮ ನಿಯಮ ಏನಿದೆ ತಮ್ಗೆಲ್ಲ ಗೊತ್ತಿದೆ. ನೀವು ಗ್ರಾಮೀಣ ಸೇವೆ ಮಾಡ್ಬೇಕು ಅನ್ನುವಂಥದ್ದಕ್ಕೆ ನಾವು ಬಾಂಡ್ ತಗೊಂತೀವಿ, ಅದು ತಮ್ಗೆಲ್ಲರಿಗೂ ಗೊತ್ತಿದೆ, ತಾವು ಕೊಡ್ತಾ ಇದ್ದೀರಾ. ಮಧುಸೂದನ್ ಸಾಯಿ ಕಾಲೇಜಲ್ಲಿ ಪೇರೆಂಟ್ಸು ಫ್ರೀ ಅಂತೇಳಿ ನಾನು ಸೀಟ್ ಹಾಕಿದ್ದೆ ಸರ್. ಕಾಲೇಜಿಗೆ ಹೋದ್ರೆ 5 ವರ್ಷ ನೀವು ನಮ್ಮಲ್ಲಿ ಸೇವೆ ಮಾಡ್ಬೇಕಂತೇಳಿ ಬಾಂಡ್ ಬರ್ದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ನೀವು ಹೇಳಿರ್ಲಿಲ್ಲ, ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ. 17 ಮತ್ತೆ 18ನೇ ತಾರೀಕು ನೀವು ರೀಅರೇಂಜ್ ಮಾಡಿದ ನಂತರ ನಾನು ಆ ಟೈಮಲ್ಲೇನೆ ನಿಮಗೆ MCC ರಿಸಲ್ಟ್ ಸಹ ಬರಬಹುದು. ಬಂದು MCC ನಲ್ಲಿ ಸಿಕ್ಕಿರುವಂತಹ ಸೀಟು ಚೆನ್ನಾಗಿದೆ ಅಂತಂದ್ರೆ ನಮ್ಮಲ್ಲಿ ಡಿಲೀಟ್ ಮಾಡ್ಕೊಂಡ್ ಬಿಡಿಬೇಕಿದ್ರೆ ನೀವು ಅವಾಗ್ಲೇನೆ ಡಿಲೀಟ್ ಮಾಡ್ಕೊಂಡ್ ಬಿಡಿ, ನೋ ಪ್ರಾಬ್ಲಮ್. ಕೆಲವು ಪೇರೆಂಟ್ಸ್ ಇರ್ತೀರಾ, ಸರ್ MCC ನಲ್ಲಿ ಒಂದು ಸಿಕ್ಕಿದೆ, ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ ಸರ್, ನಾವು ಕಂಪೇರ್ ಮಾಡಿ ನೋಡಿ ಡಿಸಿಷನ್ ತಗೊಂತೀವಿ ಅನ್ನುವಂಥವ್ರು ಇದೀರಾ. ತಪ್ಪೇನಿಲ್ಲ, ಯಾಕೆಂದ್ರೆ ನೆಕ್ಸ್ಟ್ 5-5.5 ವರ್ಷ ಆ ಮಗು ಆ ಕಾಲೇಜಲ್ಲಿ ಓದ್ಬೇಕು. ಓಕೆ, ಅದಕ್ಕೆ ನಾವೀಗ ಅನುಕೂಲ ಮಾಡಿ ಕೊಡ್ತೀವಿ. ನಾವು 17 ಮತ್ತು 18 ಆದ್ಮೇಲೆ, ಬಟ್ ಕ್ಲಾರಿಟಿ ಇರುವಂತವ್ರು 17-18 ನಮ್ದು ರೀಅರೇಂಜ್ ಸಂದರ್ಭದಲ್ಲೇನೆ ತಮಗೆ MCC ರಿಸಲ್ಟ್ ಬಂದು MCC ನಲ್ಲಿ ನಿಮಗೆ ನಮ್ಗಿಂತನೂ ಒಳ್ಳೆ ಕಾಲೇಜ್, ನಿಮಗೆ ತೃಪ್ತಿ ಇರುವಂತ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ತಾವು ನಮ್ಮಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಿರೋರು ನಿಮ್ ಲಾಗಿನ್ ಅಲ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡಿದಿರಲ್ವಾ, ನೀವು ಚಾಯ್ಸ್ 2 ಹಾಕಿ ಹೋಲ್ಡ್ ಮಾಡಿರೋರು ಲಾಗಿನ್ ಅಲ್ಲಿ ಡಿಲೀಟ್ ಮಾಡಕ. ಚಾಯ್ಸ್ 2 ಬಿಟ್ಟು ಮೇಲಿಂದ ಎಲ್ಲ ಡಿಲೀಟ್ ಮಾಡ್ಬೋದು, ಆದ್ರೆ ಚಾಯ್ಸ್ 2 ಅಲರ್ಟ್ ಆಗ್ಬಿಡುತ್ತೆ ನಿಮಗೆ. ಆದ್ರೆ ನಿಮಗೆ MCC ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ, ನಾನು ಅದಕ್ಕೆ ಹೋಗ್ಬಿಡ್ತೀನಿ, ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಉಳಿದವರು ಹೋಲ್ಡ್ ಮಾಡಿರೋರು ಮಾತ್ರ ತಾವು ನಮ್ KEಗೆ ಬಂದು ರದ್ದು ಮಾಡಿಸ್ಕೊಳ್ಬೇಕಾಗುತ್ತೆ. ಬಟ್ ನಿಮಗೆ ಫ್ರೀಯಾಗಿ ರದ್ದು ಮಾಡಿ ಕೊಡ್ತೀವಿ. ತಾವು ಅಂತವ್ರು ಯಾರಾದ್ರೂ ಇತ್ತು ಅಂತಂದ್ರೆ ಬಂದು ರದ್ದು ಮಾಡಿಸ್ಕೊಳ್ಬಹುದು. ಹಾಗಾಗಿ ನಾನು ಈಗ ಹೇಳ್ತಾ ಇರುವಂತದ್ದು, ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಇರುವಂತವ್ರು ಆಪ್ಷನ್ ಎಂಟ್ರಿ ಮಾಡುವಂತದ್ದು ಬಹಳ ಜಾಗರೂಕರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೊಂದೀಗ ಕ್ವಿಟ್ ಆಪ್ಷನ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಕ್ವಿಟ್ ಆಪ್ಷನ್ ಆದ್ಮೇಲೆ ಉದಾಹರಣೆಗೆ ಒಂದು 200 ಜನ ಯಾರಾದ್ರೂ ನಮ್ಮಿಂದ ಕ್ವಿಟ್ ಮಾಡಿ ಹೋದ್ರು, 100 ಜನ ಹೋದ್ರು, 50 ಜನ ಹೋದ್ರು, ಆ ಸೀಟ್ಗಳನ್ನ ಹಾಕೊಂಡು ಮತ್ತೆ ನಾನು ರೀರನ್ ಮಾಡಿ 2ನೇ ಸುತ್ತಿನ ವೈದ್ಯಕೀಯ ಅಂತಿಮ ಫಲಿತಾಂಶವನ್ನ ನಾನು ಪ್ರಕಟ ಮಾಡ್ತೀನಿ. ಅವಾಗ ಒಂದು ವರ್ಗ ಬರುತ್ತೆ. ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾರು ಅಂತಂದ್ರೆ, ನಿಮಗೆ ಈಗ ನಾನು ಮಾಡುವಂತಹ ಮಾಕಲ್ಲಿ ಸೀಟ್ ಅಲಾಟ್ ಆಗಿರಲ್ಲ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕ್ವಿಟ್ ಮಾಡಿ ಹೋಗಾದ್ಮೇಲೆ ನಾನು ರನ್ ಮಾಡ್ತೀನಲ್ಲ, ಅವಾಗ ನಿಮಗೆ ಅಲರ್ಟ್ ಆಗ್ಬಿಡುತ್ತೆ. ಅಲರ್ಟ್ ಆಗುವಂಥದ್ದು ನಿಮ್ಮ ಆಪ್ಷನ್ ಇರುವಂತ, ಅವಾಗ ನೀವು ಬರ್ಬಾರ್ದು, ಸಾರ್ ನನಗೆ ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಫೀಸ್ ಜಾಸ್ತಿ ಆಗಿದೆ, ನೀವು ಮಾಕಲ್ಲಿ ಇರ್ಲಿಲ್ಲಲ್ಲ ಸರ್, ಹಾಗಾಗಿ ನನಗೆ ಸಿಗಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನಿದ್ದೆ. ನೋ, ಯಾವಾಗ್ಲೂ ನೀವು ಸಿಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನನಗೆ ಸಿಕ್ಕೇ ಸಿಗುತ್ತೆ, ಸಿಕ್ಕಿದ್ರೆ ನಾನು ಈ ಕಾಲೇಜಿಗೆ ಹೋಗ್ತೀನಿ ಅಂದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ.